ಪ್ರತಿ ಬೆಳೆಗೂ ಕೂಡ ಇವತ್ತು ನಮಗೆ ಯೂರಿಯಾ ಬೇಕು. ರಾಜ್ಯದ ಸರ್ಕಾರ ಇವತ್ತು ಹೇಳ್ತಾ ಇದೆ ಸಾಕಷ್ಟು ಇವತ್ತು ನಾವು ಗೊಬ್ಬರ ಕೊಟ್ಟು 100% ನಾವು ಎಲ್ಲ ಕಡೆ ಸಪ್ಲೈ ಮಾಡೀವಿ, ನೀವೇ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತೇಳಿ. ಕೇಂದ್ರ ಸರ್ಕಾರ ಏನು ಕೊಡಬೇಕಾಗಿತ್ತು 6,73,000 ಮೆಟ್ರಿಕ್ ಟನ್, ಅದು ಅಲ್ಲದೆ ಇನ್ನೂ ಹೆಚ್ಚುವರಿಯಾಗಿ 2 ಲಕ್ಷ ಮೆಟ್ರಿಕ್ ಟನ್ ಜಾಸ್ತಿ ಕೊಟ್ಟರು ಕೂಡ ಇನ್ನೂ ನಮಗೆ ಅವರು ಕರೆಕ್ಟಾಗಿ ನಮಗೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಇದ್ದಾಗ ಬಫರ್ ಸ್ಟಾಕ್ ಸಲುವಾಗಿ 1,000 ಕೋಟಿ ರೂಪಾಯಿ ದುಡ್ಡು ತೆಗೆದು ಇಡ್ತಿದ್ರು ಅವರು. ಇವರು ಬಂದ ಮೇಲೆ ಅದು 1,000 ಕೋಟಿ ಅದು ಕಟ್ ಮಾಡಿ ಅವರು 400 ಕೋಟಿ ಇಡ್ತಿದ್ದಾರೆ. ಈ ಗುಲ್ಬರ್ಗಾದಲ್ಲಿ ಕೂಡ ಇವತ್ತು ಸಾಕಷ್ಟು ಕಡೆ ನಾವು ಕೇಳಿದಾಗ ಯೂರಿಯಾ ಎಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ರೀತಿ ಏನಾದರೂ ಮುಂದಿನ ದಿನದಾಗ ಆಯ್ತು ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. This video is sponsored by Mahalakshmi Jewelers, Mannoor Multi-Speciality Hospital, KBN University, Imran Silk House, Bharat Chicken Center, Al-Jay Group of Institutions, Ideal Vitchi. ಗುಲ್ಬರ್ಗಾದಲ್ಲಿ ಕೂಡ ಸಾಕಷ್ಟು ಕಡೆ ಇವತ್ತು ನಮಗೇನು ರಸಗೊಬ್ಬರ ಸಿಗಬೇಕಾಗಿತ್ತು, ಅದರಲ್ಲಿ ಮೇನ್ ಅಂತಂದ್ರೆ ಯೂರಿಯಾ, ನೈಟ್ರೋಜನ್. ಯಾಕಂತಂದ್ರೆ ಇವತ್ತು ನಮಗೆ ಪ್ರತಿ ಬೆಳೆಗೂ ಕೂಡ ಇವತ್ತು ನಮಗೆ ಯೂರಿಯಾ ಬೇಕು. ಯಾಕಂದ್ರೆ ನಾವು 2ನೇ ಡೋಸ್ ಅಂದರೆ ಟಾಪ್ ಡೋಸ್ ಅಂತ ಹೇಳಿಕೆ ಮೇಲ್ಗೊಬ್ಬರವಾಗಿ ಇವತ್ತು ನಾವು ಕೊಡಬೇಕಾಗ್ತದೆ. ಯಾಕಂದ್ರೆ ಎಲ್ಲ ಕಡೆ ಸಾಕಷ್ಟು ಇವತ್ತು ಒಳ್ಳೆ ಮಳೆ ಆಗಿದ್ದು, ಮಳೆ ಜಾಸ್ತಿ, ಕೆಲವು ಕಡೆ ಮಳೆ ಜಾಸ್ತಿನೂ ಆಗಿದೆ. ಆ ಸಂದರ್ಭದಲ್ಲಿ ಬೆಳೆಗೆ ಅವಾಗ ನೈಟ್ರೋಜನ್ ಬೇಕೇ ಬೇಕು. ಇಲ್ಲತ್ತಂದರೆ ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಅದರ ಬೆಳೆ ಅದರ ಗ್ರೋತ್, ಅದರ ಬೆಳವಣಿಗೆ ಕುಂಠಿತ ಆಗ್ತದೆ, ಇಳುವರಿ ಕೂಡ ಹೊಡೆತು ಬೀಳ್ತದೆ. ಹೀಗಾಗಿ ಇವತ್ತು ನಾವು ರಾಜ್ಯದ ಸರ್ಕಾರ ಇವತ್ತು ಹೇಳ್ತಾ ಇದೆ ಸಾಕಷ್ಟು ಇವತ್ತು ನಾವು ಗೊಬ್ಬರ ಕೊಟ್ಟು 100% ನಾವು ಎಲ್ಲ ಕಡೆ ಸಪ್ಲೈ ಮಾಡೀವಿ, ನೀವೇ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತೇಳಿ. ಕೇಂದ್ರ ಸರ್ಕಾರ ಏನು ಕೊಡಬೇಕಾಗಿತ್ತು 6,73,000 ಮೆಟ್ರಿಕ್ ಟನ್, ಅದು ಅಲ್ಲದೆ ಇನ್ನೂ ಹೆಚ್ಚುವರಿಯಾಗಿ 2 ಲಕ್ಷ ಮೆಟ್ರಿಕ್ ಟನ್ ಜಾಸ್ತಿ ಕೊಟ್ಟರು ಕೂಡ ಇನ್ನೂ ನಮಗೆ ಅವರು ಕರೆಕ್ಟಾಗಿ ನಮಗೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಹಿಂದೆ ನಮ್ಮ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಇದ್ದಾಗ ಬಫರ್ ಸ್ಟಾಕ್ ಸಲುವಾಗಿ 1,000 ಕೋಟಿ ರೂಪಾಯಿ ದುಡ್ಡು ತೆಗೆದು ಇಡ್ತಿದ್ರು ಅವರು. ಇವರು ಬಂದ ಮೇಲೆ ಅದು 1,000 ಕೋಟಿ ಅದು ಕಟ್ ಮಾಡಿ ಅವರು 400 ಕೋಟಿ ಇಡ್ತಿದ್ದಾರೆ. ಯಾಕಂದ್ರೆ ಇವರಿಗೆ ಬೇರೆದಕ್ಕೆ ದುಡ್ಡು ಹೊಂದಿಸಿ ಎಲ್ಲೆಲ್ಲಿ ಕಟ್ ಮಾಡ್ಲಿಕ್ಕೆ ಸಾಧ್ಯ ಅದ ಅಲ್ಲಿ ದುಡ್ಡು ಕಡಿಮೆ ಮಾಡಿ ಇವತ್ತು ರೈತರಿಗೆ ಒಂದು ದೊಡ್ಡ ಆಘಾತ ಮಾಡ್ತಾ ಇದ್ದಾರೆ. ಈ ಗುಲ್ಬರ್ಗಾದಲ್ಲಿ ಕೂಡ ಇವತ್ತು ಸಾಕಷ್ಟು ಕಡೆ ನಾವು ಕೇಳಿದಾಗ ಯೂರಿಯಾ ಎಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಯೂರಿಯಾ ಒಂದು ವೇಳೆ ಸ್ಟಾಕ್ ಇಲ್ಲ ಅಂತಂದ್ರೆ ಅದಕ್ಕೆ ಆಲ್ಟರ್ನೇಟ್ ಅದು ಬಿಟ್ಟರೆ ಬೇರೆ ಗೊಬ್ಬರ ಯಾವುದು ತೊಗೋಬೇಕು ಅಂತಂದರೆ ಅದನ್ನ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಇವತ್ತು ನೋಡ್ರಿ ಯೂರಿಯಾ ಸಿಗೋದು ನಮಗೆ 268 ರೂಪಾಯಿ ಒಂದು ಬ್ಯಾಗ್ 50 kgದು. ಅದೇ ನಾವು 50 kg ನೈಟ್ರೋಜನ್ ಇದು ತೊಗೊಂಡ್ರೆ ಕಾಂಪ್ಲೆಕ್ಸ್ ತೊಗೊಂಡ್ರೆ 1,450ರಿಂದ 1,500 ರೂಪಾಯಿ ಆಗ್ತದೆ. ಅಂದರೆ ಅವನಿಗೆ ಎಷ್ಟು ಹೊರೆ ಹಾಕ್ತೀರಿ ನೀವು ಅದೇ ಯೂರಿಯಾ ಕೊಟ್ಬಿಟ್ರೆ ಮುಗಿದು ಹೋಗ್ತದಲ್ಲ. ಈಗ ಹೇಳ್ತೀರಿ ನೀವು 3,870 ಮೆಟ್ರಿಕ್ ಟನ್ ಇನ್ನೂ ನಮ್ಮಲ್ಲಿ ಗುಲ್ಬರ್ಗಾದಾಗ ಸ್ಟಾಕ್ ಅಂತ ಹೇಳ್ತಿದ್ದಾರೆ. ಈ ಗುಲ್ಬರ್ಗಾದಾಗ 3,870 ಮೆಟ್ರಿಕ್ ಟನ್ ಸ್ಟಾಕ್ ಇದ್ದರೆ ಬೇರೆ ಕಡೆ ಎಲ್ಲಿ ಯಾಕೆ ಸಿಗ್ತಾ ಇಲ್ಲ? ಏನು ಬೇಕಂತ ಕೇಸಿ ಶಾರ್ಟೇಜ್ ಮಾಡ್ತಿದ್ದಾರೆ, ಏನಿವರು ಶಾರ್ಟೇಜ್ ಕ್ರಿಯೇಟ್ ಮಾಡಿ ಕೇಸಿಂದ ಇವರು ಕಾಂಪ್ಲೆಕ್ಸ್ ಮಾರೋ ಉದ್ದೇಶ ಇಟ್ಕೊಂಡು ಕೇಸಿ ಮಾಡ್ತಿದ್ರು. ಏನಾದ್ರು ಇಲಾಖೆಯವರು ಇಮಿಡಿಯೇಟ್ ಆಗಿ ಎಲ್ಲೆಲ್ಲಿ ಈ ರೀತಿ ಮಾಡ್ತಿದ್ದಾರೆ ಅವ್ರ ಮ್ಯಾಗೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಇಲಾಖೆ ಇಮಿಡಿಯೇಟ್ ಇವತ್ತಿಂದೇ ಅವ್ರ ಕಾರ್ಯಾಚರಣೆ ಮಾಡಿ ಎಲ್ಲೆಲ್ಲಿ ಯಾರ್ಯಾರು ಸ್ಟಾಕ್ ಇದ್ರೂ ಕೂಡ ಇಲ್ಲ ಅಂತ ಹೇಳಿ ಕೇಸಿಂದ ಶಾರ್ಟೇಜ್ ಕ್ರಿಯೇಟ್ ಮಾಡಿ ಇವತ್ತೇನು ಕೊಡ್ತಿದ್ದಾರೆ ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೇಕು. ಆಮೇಲೆ ಯಾವುದೇ ರೀತಿಯಿಂದ ನಮ್ಮ ರೈತರಿಗೆ ರಸಗೊಬ್ಬರದ ಕೊರತೆ ಆಗಬಾರ್ದು. ಈ ರೀತಿ ಏನಾದರೂ ಮುಂದಿನ ದಿನದಾಗ ಆಯಿತು ಅಂತಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಯಾಕೆ ಇವತ್ತು ನಮ್ಮಲ್ಲಿ ಹಿಂದೆ ಇವರು ಏನು ಕೊಡ್ತೀನಿ ಅಂತ ಹೇಳಿದರು, ರೈತರ ಪರಿಹಾರ ಅದು ಕೂಡ ಒಂದು ನೇಪಸ ಕೊಟ್ಟಿಲ್ಲ. ಯಾಕಂದ್ರೆ ಹೋದ ವರ್ಷ ನಮ್ಮ ರೈತ ಈಗಾಗಲೇ ಅವ ಸಾಕಷ್ಟು ಇವತ್ತು ನಲಗಿಬಿಟ್ಟಾನ. ಯಾಕಂದ್ರೆ ಒಂದು ಮೇನ್ ಕ್ರಾಪ್ ನಮ್ಮದು ತೊಗರಿನೇ ಹೋಗ್ಬಿಡ್ತು, ತೊಗರಿಗೆ ₹1 ಪರಿಹಾರ ಕೊಡಲಿಲ್ಲ. ಆಮೇಲೆ ಅದು ಫಸಲ್ ಬಿಮಾ ಯೋಜನೆಯಲ್ಲಿ ಅದರಲ್ಲಿ 640 ಕೋಟಿ ರೂಪಾಯಿದಾಗ ಇವರು ಕೊಟ್ಟಿದ್ದು ಕೇವಲ 340 ಕೋಟಿ ರೂಪಾಯಿ. ಒಂದು ಮೊದಲನೇ ಕಂತು, ಇನ್ನು 2ನೇ ಕಂತು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅದು 2ನೇ ಕಂತು ಇನ್ನು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇನ್ನೊಂದು ಬೆಳೆ ಬರ್ತದೆ, ಬಂದಾಗ ಅವ್ರು ಕೊಡಂಗೆ ಕಾಣಿಸ್ತದೆ. ಯಾಕಂದ್ರೆ ಈಗ 31ನೇ ತಾರೀಕು ನಮ್ಮದು ಜುಲೈ 31 ನಾವು ಇನ್ಶೂರೆನ್ಸ್ ಕಟ್ಟೋ ಡೇಟ್, ಅದು 31ಕ್ಕೆ ಕೊನೆಯ ದಿನ ಅಂತ ಹೇಳ್ತಿದ್ದಾರೆ. ಈಗ ನಾವು ಸರ್ಕಾರಕ್ಕೆ ಮತ್ತು ನಮ್ಮ ಇಲ್ಲಿ ಜಿಲ್ಲಾದವರಿಗೂ ಕೂಡ ನಾವು ಏನಂತಂದ್ರೆ ಆಗ್ರಹ ಮಾಡೋದು ಏನಂತಂದ್ರೆ ಈ 31 ಜುಲೈ ಏನು ಲಾಸ್ಟ್ ಡೇಟ್ ಅದ ಅದು ಮುಂದೂಡಬೇಕು. ಸುಮಾರು ಏನಿಲ್ಲ ಅಂತಂದ್ರೆ ಆಗಸ್ಟ್ 15 ನಂತರ 15ರಿಂದ 20 ಡೇಟ್ ಕೊಟ್ಟು ಅಲ್ಲಿವರೆಗೆ ಇನ್ಶೂರೆನ್ಸ್ ಮಾಡೋದು. ಯಾಕಂತಂದ್ರೆ
15ರಿಂದ 20 ದಿವಸ ಮಳೆ ಹೋಗಿತ್ತು. ಆ ಮಳೆ ಹೋದಾಗ ಸ್ವಲ್ಪ ಬಿತ್ತನೆಗೆ ಲೇಟ್ ಆಗಿದ್ದಾವೆ. ಅದಕ್ಕೆ ರೈತರಿಗೆ ಇನ್ಶೂರೆನ್ಸ್ ಕಟ್ಟೋದಕ್ಕೆ ಏನು 31 ಕೊನೆ ದಿನ ಮಾಡಿದ್ದಾರೆ, ಅದೊಂದು ಸುಮಾರು 15ರಿಂದ 20 ದಿವಸ ಮುಂದೂಡಿ ಅದು 20ನೇ ತಾರೀಕು ಆಗಸ್ಟ್ 20ರವರೆಗೆ ಕೊಟ್ಟರೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಾಗ ಹೇಳ್ತಾ. This video is sponsored by Mahalakshmi Jewelers, Mannur Multi Speciality Hospital, KBN University, Imran Silk House, Bharat Chicken Center, Al Shaya Group of Institutions, Ideal Vitchi.